ಟಿ.ಸಿ ಕಾರ್ಮಿಕ ಸಂಘದವರು ಒಕ್ಕೂಟದವರು ಎಲ್ಲ ಸ್ಟ್ರೈಕಿಗೆ ಇಳಿತೀವಿ ಅಂತಂದಿದ್ರು. ಅದರ ಪ್ರಕಾರ ಇವತ್ತಿನಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ. ಯಾರೂ ಸಹ ಬಸ್ಗಳನ್ನು KSRTC ಬಸ್ಗಳನ್ನು ಜಮಖಂಡಿ ಡಿಪೋದಲ್ಲಿ ಓಡಿಸ್ತಿಲ್ಲ. ಮುಧೋಳದಲ್ಲಿ ಸುಮಾರು 45 ಬಸ್ಗಳು ಓಡ್ತಿದ್ದಾವೆ. ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ತೊಂದರೆ ಆಗಬಾರ್ದು ಅಂಥೇಳಿ ಭಾಳಷ್ಟು ಜಿಲ್ಲಾಡಳಿತ ಪರಿಶ್ರಮ ಪಡ್ತಾ ಇದೆ. ಪ್ರೈವೇಟ್ ವೆಹಿಕಲ್ಗಳನ್ನು ಮತ್ತು RTO ಥ್ರೂ ಯಾವ್ಯಾವ ವೆಹಿಕಲ್ಗಳಿವೆ ಅವುಗಳನ್ನು ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತು ಬೇರೆ ಬೇರೆ ವೆಹಿಕಲ್ಗಳಿರ್ಬೋದು ಅವುಗಳನ್ನು ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಶಾಲಾ ಮಕ್ಕಳಿಗೆ ತೊಂದರೆ ಆಗಲಾರ್ದಂತೆ ಎಡೆಡ್ ಶಾಲೆಯ ಅಂದರೆ ಪ್ರೈವೇಟ್ ಶಾಲೆಯ ಬಸ್ಗಳನ್ನು ವ್ಯವಸ್ಥೆ ಮಾಡುವಂಥದ್ದಾಗಿದೆ. PO ಅವ್ರ ಜೊತೆಗೆ ಮಾತಾಡಿಕೊಂಡು ಜಮಖಂಡಿ ಮತ್ತು ಬನ್ನಟ್ಟಿ ಈ ಎರಡೂ ತಾಲೂಕುಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಏನಾದರೂ ಮೇಡಮ್ ಮುಷ್ಕರ ಮಾಡ್ತಿದ್ವಿ ಅಂತ ಮುಂಚಿತವಾಗಿ ಏನಾದರೂ ಮನವಿ ಮಾಡಿದ್ರು? ಮುಂಚಿತವಾಗಿ ಅವರು ಮನವಿ ಮಾಡಿರ್ತಾರೆ. ಅವರ ಬೇಡಿಕೆಗಳನ್ನು ಸರ್ಕಾರದ ಹಂತದಲ್ಲಿ ಅವರು ಚರ್ಚೆನೂ ಮಾಡಿರ್ತಾರೆ. 2 ದಿನಗಳ ಹಿಂದೆ ಅದು ಸಭೆನೂ ಆಗಿದೆ. CM ಅವರ ಅಧ್ಯಕ್ಷತೆಯಲ್ಲಿ ಸಭೆನೂ ಆಗಿದೆ. ಇನ್ನೂ ಸರ್ಕಾರದಿಂದ ಮತ್ತು ಈ ಕಾರ್ಮಿಕ ಸಂಘಟನೆಯಿಂದ ಆ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ. ಸೊ ಇವತ್ತಿನಿಂದ ಅವರು ಸ್ಟ್ರೈಕ್ ಮಾಡುವಂಥ ಶುರುವಾಗಿದೆ. ಅಂದರೆ ಮುಂಚಿತವಾಗಿ ನಿಮಗೆ ಮನವಿ ಅದು ನೀಡಿದ್ರೆ ಶಾಲಾ ಒಂದು PO ಆಗಲಿ ಅವ್ರಿಗೆ ಅದು ಏನಾದರೂ ಒಂದು ಇಂಟಿಮೇಷನ್ ಕೊಟ್ಟಿದ್ದೀರಾ? ಇಂಟಿಮೇಷನ್ ಕೊಟ್ಟಿರ್ತೀವಿ. ಎಲ್ಲರಿಗೂ ನಮಗೆಲ್ಲ ಅಧಿಕಾರಿಗಳಿಗೂ ಈ ವಿಷಯದ ಬಗೆಗೆ ಅರಿವು ಇದೆ, ಗೊತ್ತಿದೆ. ಯಾವುದೇ ರೀತಿ ರಜೆಯನ್ನು ಶಾಲೆಯ ರಜೆಯನ್ನು ಈ ಕಾರಣದಿಂದ ಕೊಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಶಾಲೆ ಕಾಲೇಜುಗಳನ್ನು ನಾವೆಲ್ಲ ರನ್ ಮಾಡ್ತಾ ಇದ್ದೇವೆ. ಅವರಿಗೆ ವ್ಯವಸ್ಥೆ ಆಗುವಂತೆ ಯಾವ ರೀತಿ ಅನುಕೂಲ ಮಾಡಬೇಕು, ಈ ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತು ಬೇರೆ ವೆಹಿಕಲ್ಸ್ ಇರ್ಬೋದು ಅವುಗಳನ್ನೆಲ್ಲ RTO ಅವರು ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾವ ರೀತಿ ಕಾಪಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ? ಈಗಾಗಲೇ ಜಿಲ್ಲಾಡಳಿತ ಏನು ನಿರ್ಧಾರ ತೆಗೆದುಕೊಂಡಿದೆ ಶಾಲೆ ಮಕ್ಕಳ ಸಂಚಾರಕ್ಕಾಗಿ ಮತ್ತು ಜನರ ಸಂಚಾರಕ್ಕೆ ಆಮೇಲೆ ಪ್ರೈವೇಟ್ ಮ್ಯಾಕ್ಸಿ ಕ್ಯಾಬ್ಸ್ಗಳನ್ನಾಗಲಿ ಮತ್ತು ನೋಡಿರ್ತಕ್ಕಂಥ ಇನ್ನು ಆಟೋಗಳಾಗಲಿ ಇವುಗಳೆಲ್ಲ ಸರಳವಾಗಿ ಓಡಾಡೋಕ್ಕೆ ಯಾವುದೇ ರೀತಿಯ ಯಾರ ಕಡೆಯಿಂದ ಅಡಚಣೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದನ್ನು ಸಭೆಗಳನ್ನು ಕೈಗೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತು ಅಂಥದಕ್ಕೆ ಏನು ಯಾರು ಅಡೆತಡೆ ಮಾಡ್ತಾರೆ ಅಂಥದ್ರ ಮೇಲೆ ಕ್ರಮ ಕೈಗೊಳ್ಳೋ ವಿಚಾರಕ್ಕೂ ಸಹ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮತ್ತು ಈಗಾಗಲೇ ಸರಳ ಸಂಚಾರ ಇದು ನಡೆದಿದೆ. KSRTC ಬಸ್ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಅವರು ಸ್ಟ್ರೈಕ್ನ ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಯಾವುದೇ ರೀತಿಯಿಂದ ಜೋರು ಒತ್ತಡ ಮತ್ತು ಯಾರಿಗೆ ತೊಂದರೆ ಆಗದಿರೋಂಗೆ ಅವ್ರು ಏನಾದರೂ ಬಸ್ ಸಂಚಾರ ನಡೀಲಿಕ್ಕೆ ಓಡಾಡೋಕ್ಕೆ ತಯಾರಾಗಿದ್ದರು ಅಂತಂದರೆ ನಾವು ಅವ್ರಿಗೆಲ್ಲ ರೀತಿಯ ಒಂದು ರೂಟಲ್ಲಿ ನಾವೇ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಈಗಾಗಲೇ ಅದಕ್ಕೆ ಸಾಕಷ್ಟು ಬಂದೋಬಸ್ತನ್ನು ಸಹಿತ ನಾವೆಲ್ಲ ನಮ್ಮ ಇದರಿಂದೆಲ್ಲ ಮಾಡ್ಕೊಂಡಿದ್ದೀವಿ. ಅವ್ರೇನು ಓಡಾಟ ಮಾಡಲಿಕ್ಕೆ ಬಸ್ಸಸ್ಗಳನ್ನ ತೆಗೆದುಕೊಂಡು ನಾವು ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಟ್ಟು ಒಂದು ರೂಟಲ್ಲಿ ಹೋಗೋದಕ್ಕೆಲ್ಲ ಇದು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಆದರೆ ಇವಾಗ ಯಾವ ರೀತಿ ಇದೆ ಬಂದೋಬಸ್ತಿ ಪೊಲೀಸ್ ಇಲಾಖೆ ಬಂದೋಬಸ್ತಿ ಯಾವ ರೀತಿ ಇದೆ? ಬಂದೋಬಸ್ತ್ ಆ್ಯಸ್ ಯೂಶ್ವಲ್ ನಾವೇನು ಯಾವುದೇ ಕಾನೂನು ಸುವ್ಯವಸ್ಥೆ ಹರಿದಾಡ್ದಿರೋಂಗೆ ಅದಕ್ಕೇನು ಕ್ರಮ ಕೈಗೊಂಡು ಅದನ್ನೆಲ್ಲ ನಾವು ಇದು ಮಾಡ್ಕೊಂಡಿದ್ದೇವೆ. ಹಾಗೆ ಇದಕ್ಕೆ ನಿಮಗೆ ಈಗ ತಿಳಿಸಿದಂತೆ ಯಾರೇ ನಾವು ಸಹ ಮೊದಲೇ ಅವ್ರಿಗೆಲ್ಲರಿಗೂ ಯಾರು ಬಂದು ಕಾಲ್ಕೊಡೋರಿಗೆ ನಾವು ಯಾರೇ ತಿಳಿಸಿದ್ದೀವಿ ಯಾವುದೇ ಜೋರುಗಳಿಂದ ಒತ್ತಾಯದಿಂದ ಏನು ಇದು ಮಾಡ್ತಕ್ಕದ್ದಲ್ಲ ಅಂತಂದ್ಬಿಟ್ಟು ಕಾನೂನು ರೀತಿಯಲ್ಲಿ ಏನು ಒಂದು ಯಾವುದೇ ಒಂದು ಇದನ್ನು ನಾವು ಏನು ಪ್ರೊಟೆಸ್ಟ್ ಮಾಡೋದಂತಾಗಲಿ ಹೆಚ್ಚಾಗಲಿ ಏನು ಮಾಡಬೇಕಂತ ಆ ಪ್ರಕಾರ ಮಾಡ್ಕೊಳ್ಳಿ ಅಂತ ಒತ್ತಾಯಪೂರ್ವಕ ಯಾವುದು ಮಾಡಬಾರ್ದು ಅಂತ ಅನ್ಸುತ್ತೆ. ನಮ್ಮೆಲ್ಲ ಈ ಶಾಲಾ ಕಾಲೇಜು ಮಕ್ಕಳಿಗೆಲ್ಲ ಓಡಾಡಲಿಕ್ಕೆ ಬಸ್ ಮ್ಯಾಕ್ಸಿ ಕ್ಯಾಬ್ ವ್ಯವಸ್ಥೆ ಮಾಡಿದ್ದೀರಾ? ಅಲ್ಲ ನಾವು ವ್ಯವಸ್ಥೆ ಅಂತ ಅನ್ನೋಕ್ಕಿಂತ ತಕ್ಷಣ ಆಲ್ರೆಡಿ ಏನು ಇರ್ತಕ್ಕಂಥ ಸ್ಕೂಲ್ ಬಸ್ಸಸ್ಗಳು ಇದ್ದಾವೆ, ಪ್ರೈವೇಟ್ ಸ್ಕೂಲ್ ಬಸ್ಸಸ್ ಅವರನ್ನು ಸಹ ನಾವು ಒಂದು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೇವೆ. ಆದ ನಂತರ ಮಕ್ಕಳಿಗೆ ಹತ್ತಿರದಲ್ಲಿ ಏನು ಶಾಲೆಗಳಿದ್ದಾವೆ ಅವರಲ್ಲಿ ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನೋಡೋಣ ಮುಂದಿನ ಏನು ಜಿಲ್ಲಾಡಳಿತ ಮತ್ತು